ಪ್ರಭಾಕರ ಭಟ್ಟನ ಈ ಹೇಳಿಕೆಯು ಖಂಡಿತವಾಗಿಯೂ ಲೋಕಸಭಾ ಚುನಾವಣೆಯ ತಯಾರಿಯ ಭಾಗವಾಗಿದೆ. ಅಲ್ಲದೆ ಭಟ್ಟನಿಗೆ ಇದೇನು ಹೊಸದಲ್ಲ. ಪ್ರತಿ ಬಾರಿಯೂ ಇಂತಹ ಕೆಟ್ಟ ಕೆಲಸವನ್ನ ಮಾಡುವುದರಲ್ಲಿ ಭಟ್ಟನು ನಂಬರ್ 1 ಆಗಿರುತ್ತಾರೆ. ಆದರೆ ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಸರ್ಕಾರದ ವೈಫಲ್ಯವಾಗಿದೆ. ಇಂತಹ ಕ್ರಿಮಿಗಳನ್ನ ಬಂಧಿಸುವಲ್ಲಿ ಸರ್ಕಾರದ ವೈಫಲ್ಯವೇ ಇವರ ಅಹಂಕಾರಕ್ಕೆ ಮುಖ್ಯ ಕಾರಣವಾಗಿದೆ. ಭಟ್ಟನಿಗೆ ನಾನು ಈ ಸಂದರ್ಭದಲ್ಲಿ ಹೇಳುವುದೇನಂತ ಹೇಳಿದರೆ, ಖಂಡಿತವಾಗಿಯೂ ನಿಮ್ಮ ಈ ಒಂದು ಕೆಟ್ಟ ಚಾಳಿ ಏನಿದೆಯೋ ಅದನ್ನ ನೀವು ಇವತ್ತೇ ನಿಲ್ಲಿಸಬೇಕು. ನೀವು ಮಾತ್ರವಲ್ಲ, ನಿಮ್ಮಂತ ಎಷ್ಟೋ ವಿಷ ಜಂತುಗಳು ನಿಮ್ಮ ಸಂಘಟನೆಯಲ್ಲಿವೆ. ಎಲ್ಲರಿಗೂ ನಾನು ಕೊಡುವ ಒಂದು ವಾರ್ನಿಂಗ್ ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ಈ ಕೆಟ್ಟ ಚಾಳಿಯನ್ನ ನೀವು ಇಲ್ಲಿಯೇ ನಿಲ್ಲಿಸಬೇಕು, ಇವತ್ತಿಗೆ ಕೊನೆಗೊಳಿಸಬೇಕು. ಇದು ಇನ್ನು ಮುಂದೆ ಮುಂದುವರಿದರೆ ಖಂಡಿತವಾಗಿಯೂ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಸಜ್ಜಾಗಿ ನಿಂತಿದೆ. ನಿಮಗೆ ನೆನಪಿರಲಿ, ಯಾವುದೇ ಭಯವಿಲ್ಲದೆ, ಯಾವುದೇ ಆಮಿಷಕ್ಕೆ ಒಳಪಡದೆ, ಯಾವುದೇ ರೀತಿಯಲ್ಲಿ ಎದೆಗುಂದದೆ ಧೈರ್ಯದಿಂದ ನಿಮ್ಮಂತವರನ್ನ ಮಟ್ಟ ಹಾಕಲಿಕ್ಕೋಸ್ಕರವೇ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಹುಟ್ಟಿಕೊಂಡಿರುವುದನ್ನ ತಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಾವು ಮುಸಲ್ಮಾನರು 88% ಮುಸಲ್ಮಾನರು ನಿಮ್ಗೆ ನಾವು ಮತ ನೀಡಿದೆವು. ಆದರೆ ನೀವು ಮಾಡಿದ್ದೇನು? ಮತದಾನಕ್ಕಿಂತ ಅಂದ್ರೆ ಚುನಾವಣೆಗಿಂತ ಮುಂಚೆ ನೀವು ಹೇಳಿದ್ದು ಪ್ರಭಾಕರ ಭಟ್ಟನನ್ನ ನಾವು ಅರೆಸ್ಟ್ ಮಾಡುತ್ತೇವೆ ಅಂತ ಹೇಳಿ. ಅವಾಗ ಇದ್ದ ತಾಕತ್ತು ಇವತ್ತು ನಿಮಗೆ ಇಲ್ವಾ? ಯಾಕೆ ಮೌನ? ಯಾರನ್ನ ಯಾವ ಮನಸ್ಥಿತಿಗೆ ನೀವು ಭಯ ಪಡುತ್ತಿದ್ದೀರಿ? ಪ್ರತಿಯೊಂದು ವಿಷಯದಲ್ಲೂ ನೀವು ಹೀರೋ ಅನ್ನಿಸಿಕೊಳ್ಳಬೇಕಾದರೆ ಮುಖ್ಯಮಂತ್ರಿಗಳೇ ನೀವು ಗಮನದಲ್ಲಿಟ್ಟುಕೊಳ್ಳಿ. ನನ್ನ ಮಾತನ್ನು ಕೇವಲ ನೀವು ತೆರಿಗೆ ಮತ್ತು ಅಭಿವೃದ್ಧಿಯ ದುಡ್ಡಿನಿಂದ ಕೊಡುತ್ತಿರುವ ಈ ಭಾಗ್ಯದಿಂದ ನೀವು ಹೀರೋ ಅನ್ನಿಸಿಕೊಳ್ಳುವುದಲ್ಲ, ಬದಲಾಗಿ ಇಂಥ ನೀಚ ಬೀದಿ ನಾಯಿಗಳನ್ನ ಅರೆಸ್ಟ್ ಮಾಡುವ ಮೂಲಕ ನಿಮ್ಮ ಪೌರುಷವನ್ನ ನೀವು ತೋರಿಸಬೇಕು. ಇಲ್ಲವಾದಲ್ಲಿ ನಮ್ಮಂತವರು ಯಾವಾಗಲೂ ಇದೇ ರೀತಿ ಬೀದಿಯಲ್ಲಿ ನಿಂತುಕೊಂಡು ಪ್ರತಿಭಟನೆ ಮಾಡ್ತಾ ಇರಬೇಕಾಗುತ್ತದೆ. ನಿಮಗೆ ಸಾಧ್ಯವಿದ್ದರೆ ಈ ಕೋಮು ಪ್ರಚೋದನಕಾರಿ ಹೇಳಿಕೆ ನೀಡುವ ಪ್ರಭಾಕರ ಭಟ್ಟನನ್ನು ನೀವು ಬಂಧಿಸಬೇಕು. ಇಲ್ಲವಾದಲ್ಲಿ ನೀವು ಓಪನ್ ಆಗಿ ಹೇಳಬೇಕು, ನಮ್ಮಿಂದ ಸಾಧ್ಯವಿಲ್ಲ ಅಂತ ಹೇಳಿ. ಆಮೇಲೆ ಈ ಪ್ರಭಾಕರ ಭಟ್ಟ ಮತ್ತು ಇನ್ನು ಇತರ ವಿಷ ಜಂತುಗಳನ್ನ ನಮಗೆ ಬಿಟ್ಟುಬಿಡಿ, ನಾವು ನೋಡಿಕೊಳ್ಳುತ್ತೇವೆ. ಖಂಡಿತವಾಗಿಯೂ ವುಮೆನ್ ಇಂಡಿಯಾ ಮೂವ್ಮೆಂಟ್ ಅದಕ್ಕೆ ಸಜ್ಜಾಗಿದೆ ಎಂದು ಮತ್ತೊಮ್ಮೆ ನೆನಪಿಸುತ್ತಾ, ಇನ್ನು ಹಿಜಾಬಿನ ವಿಷಯದಲ್ಲಿ ಕೂಡ ಹಾಗೇನೆ ಮುಖ್ಯಮಂತ್ರಿಗಳು ಬರೀ ನೀವು ಓಲೈಕೆಯನ್ನ ಮಾತ್ರ ಮಾಡಿದ್ರಿ. ಮುಖ್ಯಮಂತ್ರಿಗಳೇ ಉತ್ತರಿಸಿ, ನಮ್ಮ ಹಿಜಾಬ್ ಯಾವಾಗ ವಾಪಸ್ ಕೊಡ್ತೀರಿ? ಹಿಜಾಬ್ ನಮ್ಮ ಹಕ್ಕು, ಅದು ನಮಗೆ ಸಂವಿಧಾನಾತ್ಮಕವಾಗಿ ಸಿಕ್ಕಂತಹ ಹಕ್ಕಾಗಿದೆ. ಅದನ್ನು ನಾವು ಯಾರಿಂದಲೂ ಕಸಿಲಿಕ್ಕೆ ಬಿಡುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಇದಕ್ಕಿಂತಲೂ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿ ಅದನ್ನು ನಾವು ಹಿಂಪಡೆದೇ ತೀರುತ್ತೇವೆ ಇನ್ಶಾ ಅಲ್ಲಾಹ್. ಈ ಒಂದು ಮಾತನ್ನ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು.